ಇದೇ ನೋಡಿ ಸರ್, ಹೋಗ್ತೀರಾ? ನನಗೆ ಪೊಲೀಸ್ ಫೋನ್ ಮಾಡ್ಲಾ? ಇಂಗ್ಲಿಷ್ ಓದಕ್ ಬರಲ್ಲ ಸರ್. ಏನಾಯ್ತು ನೋಡಲ್ಲಿ ಅಲ್ಲೇನೇ ಇಲ್ಲ. ಸರ್ ಇದರಲ್ಲಿ ಬರ್ತಿದ್ದಾರೆ, ಅವ್ರಿಗೆ ಏನು ಕಾಣಿಸ್ತಿಲ್ಲ ಅಂತೆ. ನಂಗೆ The construction has to be attend on the court on July 10th. Please visit our Mandya office on Saturday. ಬರ್ತಿದಾರಲ್ಲ ಸರ್? ಬರ್ತಿದಾರಂತಲ್ಲ ಬರ್ತಿದಾರಲ್ಲ ಸರ್? ಇದ್ರಲ್ಲ ಬಿಡಿ ಇನ್ನೇನು. ಅಲ್ಲ ನೀವು ಪಾಪ ಯಾಕೆ ರೈಸ್ ಆದ್ರಿ ಪಾಪ? ಈಗೆಲ್ಲ ಬೇರೆ ಏನಾಗ್ಲಿಲ್ಲ. ಅಲ್ಲ ಸರ್, ಅಲ್ಲ ಪಾಪ ನೀವು ಅವ್ರ ಮೇಲೆ ರೈಸ್ ಆಗ್ಬಿಟ್ರಲ್ಲ ನೀವು. ಇಲ್ಲಿ ಬರ್ತಿದಾರೆ ನೋಡಿ, ನೀಟಾಗಿ ಬರ್ತಿದ್ದಾರೆ. ಬಹಳ ಚೆನ್ನಾಗಿ ಹಾ ನೀವೇನ್ ಸರ್ ನೀವು? ಹೋಗಿ ಸರ್, ನೋಡಿ ಇಲ್ಲಿ ಬರ್ತಿದ್ದಾರೆ ನೋಡಿ ಬ್ರದರ್. ಹೇಳಿ ಸರ್. You have to visit construction on Monday. The court is on 26th. ನೋಡಿ ಇಷ್ಟು ನೀಟಾಗಿ ಬರ್ತಿದೆ. ಸ್ಪೆಕ್ಸ ಸರ್? ಬಹಳ ಚೆನ್ನಾಗಿ ನೋಡಿ ಸರ್. ಎಸ್ ಬರ್ತಿದೆ. ಕಾಣಿಸ್ತಾ ಇದೆ. ಏನ್ ಸರ್ ನೀವು ಸೀರಿಯಸ್ ಇಲ್ಲ ಜೋಕ್ ಮಾಡ್ತಾ ಇದ್ದೀರಾ? ಕಾಣಿಸ್ತಾ ಇದೆ. ಅಲ್ಲ ನೀವೇನ್ ಸರ್ ನೀವು? ಕಾಣಿಸ್ತಾ ಇದೆ. ನೋಡಿ ಇಷ್ಟು ನೀಟಾಗಿ ಬರ್ತಿದಾರೆ, ನೀವೇನ್ ಸರ್ ನೀವು? ಹೌದು ಕಾಣಿಸ್ತಾ ಇದೆ. ಅದೇ ಮತ್ತೆ ಓದಿ, ನೀವು ಓದಿಲಿ ಪಾಪ ಅವ್ರಿಗೆ ನೀವು ಹಿಂಗ್ ಮಾಡಿದ್ರೆ. ಸರ್ ನೀವೊಂದ್ಸರಿ ಹೇಳಿ ಸರ್, ನನ್ಗೆ ಅವಾಗ ಇದಾಗುತ್ತೆ. ಯಾಕಪ್ಪ ನಾನು ಹೇಳಿದ ಡೌಟಾ ನಿನ್ಗೆ? ಅಲ್ಲ ಅವ್ರಿಗೆ ಮೊದ್ಲು ಕಾಣಿಸ್ತಾ ಇಲ್ಲ ಅಂದ್ರು ಸರ್, ಅದಕ್ಕೆ. ಓದ್ತೀನಿ ಇಂಗ್ಲಿಷ್ ಅಲ್ಲ ನೀಟಾಗಿ. ಅವ್ರಿಗೆ ಕಾಣಿಸಲ್ಲ ಅಂದ್ರು ಮೊದ್ಲು, ಇವಾಗ ಕಾಣಿಸ್ತೈತೆ ಅಂತ ಅದಕ್ಕೆ. ಹೌದು. ಓದಲ್ವಾ ನೀವು? ನಮಗೆ ಬರಲ್ಲ. ಅಲ್ಲ ಸರ್ ನೀವು ಇಲ್ಲಿ ಇದ್ಬಿಟ್ಟು ನೀವೇನ್ ಸರ್ ನೀವು? ಪಾಪ ಅವ್ನಿಗೆ ಬರಲ್ಲ ಅಂತ ನೀವೇನ್ ಸರ್ ಓದೋದ್ ಬಿಟ್ಟು? ಓದಿ ಅಣ್ಣ ಇನ್ನೊಂದ್ಸರಿ. ಅಲ್ಲ ಸರ್ ಯಾಕೆ ಹೆದರ್ಕೊಂಡ್ರಿ? ಯಾಕೆ ಏನ್ ಗೊತ್ತಾ ಬ್ರದರ್, ಈಗ ಎಲ್ಲಾ ಕಡೆ ಏನಂದ್ರೆ ಏನೋ ನೋಡೋಗ್ಬಿಟ್ಟು ವಾಸನೆ ನೋಡಿ ಬಿದ್ದೋಗ್ಬಿಡ್ತಾರೆ ಅಂತ ಭಯ ಬೀಳ್ತಾವ್ರೆ. ಅದು ಕಾರಣ ಕೆಲಸ ಮಾಡ್ತೀನಿ. ನಮ್ಮ ಯಜಮಾನಪ್ಪ ಕೊಟ್ಟ ರಮ್ಯಾ ಬಾರು, ಆ ಸರ್ಕಲ್ ಹತ್ರ ಐತಲ್ಲ ಶ್ರೀ ರಮ್ಯಾ ಬಾರ್ ಅಂತ ಅಂದ್ಬಿಟ್ಟು. ಇದು ಯಾರ್ದು ಸಿಗ್ನೇಚರ್? ನಮ್ಮ ಯಜಮಾನಂದೆ ಬಾಸ್ ಇದು ನೋಡಿ, ಲಾಕೋ ನೋಡಿ ಲಾಸ್ಟಿಗೆ ಸೈನ್ ಹಾಕಿದ್ದಾರೆ. ನೀವು ಅಟೆಂಡ್ ಮಾಡ್ಬೇಕು. ಎಸ್ ಐದು ಇದ್ದಂಗಿದೆಯಲ್ಲ. ಯಾವ್ದು ಎಸ್ ಐ? ಎಲ್ಲಿ ಬರ್ತಿದಾರೆ ಹೇಳಿ? ಕೆಂಗೇರಿ ಪೊಲೀಸ್ ಸ್ಟೇಷನ್. ಇಲ್ಲಿದೆ ನೋಡಿ, ಕೆಂಗೇರಿ ಪೊಲೀಸ್ ಸ್ಟೇಷನ್. ಅವ್ರ ಅದೆಲ್ಲ ಬರೆಯಲ್ಲ ಅಣ್ಣ, ಏನೋ ಬರ್ದಿದ್ದೀನಿ ನೋಡ್. ನಾನ್ ಸುಳ್ಳು ಹೇಳ್ತೀನಿ. ತೋರಿಸಿ ಸರ್, ನೀವೇ ತೋರಿಸಿ. ಇಲ್ಲೇ ಇದೆಯಲ್ಲಪ್ಪ, ಇಲ್ಲಿ ಕಾಣಿಸ್ತಾ ಇಲ್ವಾ ನಿನ್ಗೆ ಕೆಂಗೇರಿ ಪೊಲೀಸ್ ಸ್ಟೇಷನ್ ಅಂತ? ಅಲ್ಲಿಗೆ ಏನಕ್ಕೆ ಹೋಗ್ಬೇಕು ಇವಾಗ ನಾನು? ಅದೇ ಗೊತ್ತಿಲ್ಲ, ಕೇಳೋರ್ಗೆ. ಸರ್ ಏನದು ಓದಿ ಹೇಳಿ ಸರ್. ಸರ್ ಏನಕ್ಕೆ ಅಂತ ಹೇಳಿ ಸರ್. ಇದು ಒಂದೇ ಕಾಣಿಸ್ತಾ ಲೈನ್ ನಿಮ್ಗೆ? ಸರ್ ಇದೊಂದೇ ಲೈನ್ ಕಾಣಿಸ್ತಾ? ನೀವೇನ್ ಸರ್ ನೀವು? ಸರ್ ಹೆಂಗ್ ಮಾಡ್ತಾರ ನೋಡವ್ರು ಸರ್. ಹೋಗಪ್ಪ ಇಲ್ಲೋಡಪ್ಪ, ಇಲ್ಲಿ ಕೊಟ್ಟ ನೋಡು, ಕೆಂಗೇರಿ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಕೆಂಗೇರಿ ಮೋರಿ ಸೈಡ್ 15th A ಕ್ರಾಸ್. ಈಗ ನಾನು ಅಲ್ಲಿಗೆ ಹೋಗ್ಬೇಕಾ ಸರ್ ಇವಾಗ? ನಾನು ಸೈಕಾಲಜಿ ಯಾಕೆಂದ್ರೆ ಇಬ್ರು ನೋಡಿದ್ರೆ ಇಬ್ರು ಒಂದೇ ಗ್ರೂಪ್ ಏನೋ ಡ್ರಾಪ್ ಮಾಡ್ತಾ ಇದ್ದಾರೆ. ನಾನು ಶ್ರೀನಿವಾಸ್ ಅವ್ರ ಮಗ, ನಾನು ಕೌನ್ಸಿಲರ್ ಶ್ರೀನಿವಾಸ್ ಅವ್ರ ಮಗ. ನೀವು ನನಗೆ ಹೇಳ್ತೀರಾ ಡೈಲಿ ವಾಕ್ ಬರೋರು? ಯೋಗ ಮಾಡಕ್ ಬಂದ್ರೆ ನೀವೊಂದು ಹೋಗ ಕಡೆ ಏನಾರು ಮಾಡ್ಕೊಳ್ಳಿ. ನಾವು ಡೈಲಿ ವಾಕ್ ಬರೋರು, ನಾವು ಏನಾರು ಮಾಡ್ಕೊಳ್ಳಿ. ನೀವು ಅಣ್ಣ ಇದ್ರಲ್ಲಿ ಏನೋ ಬರ್ದೈತೆ ಸರ್, ಕೇಳಿದ್ರೆ ಅವ್ರು ಏನು ಕಾಣಿಸ್ತಿಲ್ಲ ಅಂತವ್ರೆ. ಅಲ್ಲ ನಾವೇನೋ ಎಕ್ಸರ್ಸೈಸ್ ಮಾಡಕ್ ಬಂದಿದ್ವಿ ಸರ್, ನೀವಿಬ್ರು ಟ್ರ್ಯಾಪ್ ಮಾಡಕ್ ಬಂದಿರ ಅಂತ ನನ್ನ ಕಳ್ಳನ್ ಸರ್ ಇವ್ರ ಜೊತೆ ನನ್ನ ಸೇರಿಸ್ತಾವ್ರೆ. ಹಂಗಂದ್ರೆ ಏನಣ್ಣ? ಅವರೇ ಹೇಳಿದ್ರು ಸರ್ ಇದು ಓದಿ ಸರ್, ಏನ್ ಬರ್ದೈತೆ ನೋಡಿ ಸರ್, ಓದಿ ಸರ್. ಕೆಂಗೇರಿ ಬಸ್ ಸ್ಟ್ಯಾಂಡ್ 15th ಕ್ರಾಸ್ ನೋಡಿ, ಅಡ್ರೆಸ್ ಬರ್ದಲ್ಲಪ್ಪ. ಅಣ್ಣ ಅಡ್ರೆಸ್ ಅಷ್ಟೇನ ಇರೋದು. ಮಂಡ್ಯ. ನಿಮ್ ಕಡೆ ಅವ್ರಿಗೆ ಬೇರೆ ಕಾಣಿಸುತ್ತೆ ಸರ್. ನೀವು ಅವ್ರು ಹೇಳಿದ್ರು ಅಂದ್ರಲ್ಲ ಸರ್, ಅವ್ರಿಗೆ ಅವ್ರ ಒಂಥರ ಹೇಳಿದ್ರು ನೋಡಿ ಸರ್. ಯಾಕಂದ್ರೆ ಎಲ್ಲರೂ ಡಿಫ್ರೆನ್ಸ್ ಆಗಿ ಇವಾಗ ಏನ ಕಾಣಿಸುತ್ತೆ ನೋಡ್ರಿ. ನೋಡಿ ಸರ್, ಬನ್ನಿ ಓದಿ ಅಣ್ಣ. ಓದಿ 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 ಅಣ್ಣ, ಓದಿಲ್ವಾ ಅಣ್ಣ? ಅಲ್ಲಿ ಕಾಣಿಸ್ತಿದ್ಯಾನಪ್ಪ? ಏನ್ ಬರ್ದಿದ್ದಾರೆ ಓದೋಣ. ಇಲ್ಲಿ ಏನ್ ಬರ್ದವ್ರಣ್ಣ ನೋಡಿ, ಅವ್ರ ಇಷ್ಟ MONDYA ಮಂಡ್ಯ, MANDY ಮಂಡ್ಯ. ದ ಕನ್ಸ್ಟ್ರಕ್ಷನ್ ಆಫ್ ದಿ ಜುಲೈ. ಅಲ್ಲ ಅವ್ರಿಗೆ ಇಂಗ್ಲಿಷ್ ಬರಲ್ಲ, ಇಂಗ್ಲಿಷ್ ಕೊಟ್ಟವ್ರಲ್ಲಿ. ನಿಮ್ಗೆ ಇಂಗ್ಲಿಷ್ ಬರಲ್ಲ ಅಣ್ಣ? ಸರ್ ನೀವೇ ಓದಿ ಸರ್ ಒಂದ್ಸರಿ, ಎಲ್ಲರ ಮುಂದೆ ನಾವು ಹೊಂಟೋಗ್ಬಿಡ್ತೀನಿ. ಮಾತಾಡ್ಲಿ. ಸರ್ ಹೇಳಿ. ಅದ್ರಲ್ಲಿ ಏನಾದ್ರು ಅಕ್ಷರ ಕಾಣಿಸ್ತಿಲ್ಲೇನಪ್ಪ? ನೋಡಿ ಇಂಗ್ಲಿಷ್ ಕೊಟ್ಟವ್ರ ಇಲ್ವೋ? ಇಂಗ್ಲಿಷ್ ಆಯ್ತೋ ಇಲ್ಲ? ಏನೀಗ ಅವರು ಪ್ರಾಣ ಅಕ್ಷರ ಕಾಣಲ್ಲ ಅಥವಾ ಅಕ್ಷರನೇ ಕಾಣಲ್ಲ? ನಿಮ್ ಮೇಲೂ ಡೌಟ್, ನನ್ ಮೇಲೆ ಡೌಟ್. ನನ್ ಮೇಲೂ ಡೌಟ್ ಪಡ್ತಾರಣ್ಣ. ಅಡ್ರೆಸ್ ಕೇಳ್ಕೊಂಡ್ ಏನ್ ಬರ್ತಾರ ಓದೋಣ ಅಂದ್ಬಿಟ್ಟು ಕಾಣಿಸಲ್ಲ ಅಂದ್ರು. ಆಮೇಲೆ ಇವ್ರು ಹೇಳದ್ ನೋಡಿ ಹೂ ಅಂದ್ರು, ಆಮೇಲೆ ಅವ್ರು ಹೇಳದ್ ನೋಡಿ ಹೂ ಅಂದ್ರು. ಇವಾಗ ಸಣ್ಣ ಅಕ್ಷರ ಅಂತ ನೀವೇ ಕೇಳ್ತೀರಾ. ನೋಡ ನನ್ನೂ ನಂಬಲ್ಲ, ನಿನ್ನೂ ನಂಬಲ್ಲ, ಇವ್ರನ್ನೂ ನಂಬಲ್ಲ. ಅವ್ರ ನಂಬ್ತಾರ ಹೋಗ್ಲಿ, ಅವ್ರ ನಂಬೋದು ಮೋಸ್ಟ್ಲಿ ಅವರು. ನೀವು ಅವ್ರನ್ನ ನಂಬೋದು, ಅವ್ರನ್ನ ನಂಬ್ತೀರ ನೋಡಿ. ಅಲ್ಲಿ ನೋಡಿ ಕ್ಯಾಮ್ರಾ ಇದೆ ಸರಿ, ಸರಿ ಕನ್ನಡ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಈ ಪ್ರೀತಿಯ ಕಾಣಿಕೆ. ಸರ್ ದಯವಿಟ್ಟು ತಾವು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಕಾಣಿಕೆ, ಇದು ಕೂಡ ಸ್ವೀಕರಿಸಬೇಕು.